ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಸೊ ನಾವಿವತ್ತು ಮಾಡ್ತಾ ಇರೋದು ರಸಗುಲ್ಲ. ಸೊ ರಸಗುಲ್ಲ ಅಂದರೆ ಅಯ್ಯೋ ಬಿಡಿ ಎಷ್ಟೊಂದು ಥರ ರಸಗುಲ್ಲ ಮಾಡಿದ್ದೀವಿ ತಿಂದಿದ್ದೀವಿ ಅಂತೀರಾ, ಬಟ್ ಇದು ಮಾಮೂಲಿ ರಸಗುಲ್ಲ ಅಲ್ಲ. ಯಾಕೆ ಅಂದರೆ ನಾವಿವತ್ತು ಪ್ರಿಪೇರ್ ಮಾಡ್ತಾ ಇರೋದು ಆರೆಂಜ್ ರಸಗುಲ್ಲ. ಇದರ ಸ್ಪೆಷಲ್ ಏನು ಅಂದರೆ ಇದರಲ್ಲಿ ರಸಗುಲ್ಲ ಟೇಸ್ಟ್ ಕೂಡ ಇರುತ್ತೆ, ರಸಗುಲ್ಲ ಸ್ಪಂಜ್ ಕೂಡ ಇರುತ್ತೆ, ಹಾಗೆ ಆರೆಂಜ್ ಹಣ್ಣಿನ ಒಂದು ಫ್ಲೇವರ್ ಕೂಡ ಇರುತ್ತೆ. ಇದು ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ರೆಸಿಪಿ. ರಸಗುಲ್ಲನ ಇಷ್ಟಪಡದೇ ಇರೋರು ಕೂಡ ಇದನ್ನ ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತಾರೆ. ಇದು ಹಾಗಿರುತ್ತೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಈ ವಿಡಿಯೋದಲ್ಲಿ ನಾನು ರಸಗುಲ್ಲ 100% ಪರ್ಫೆಕ್ಟಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಿದಿರೆ ಇದನ್ನು ಕೇರ್ಫುಲ್ಲಾಗಿ ನೀವು ನೋಡಿ, ಇದೇ ಥರ ನೀವು ಕೂಡ ಫಾಲೋ ಮಾಡಿ ರಸಗುಲ್ಲ ಮಾಡಿದ್ರೆ ಸೂಪರ್ ಹಿಟ್ ರಸಗುಲ್ಲ ಮಾಡೋದಂತೂ ಗ್ಯಾರಂಟಿ. ಸೊ ತಡ ಯಾಕೆ, ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ. ಸೊ ರಸಗುಲ್ಲ ಮಾಡೋದಕ್ಕೆ ನಾವು ಮೊದಲು ಪನ್ನೀರ್ ಮಾಡ್ಕೊಳ್ಳೋಣ. ಸೊ ಪನ್ನೀರ್ ಮಾಡೋದಕ್ಕೆ ನಾನಿಲ್ಲಿ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ಈ ಹಾಲನ್ನ ಕಾಯಿಸೋಕ್ಕಿಟ್ಟು ಮಧ್ಯೆ ಅದನ್ನು ಕೈಯಾಡ್ತಾ ಇರೋಣ, ವೇಟ್ ಮಾಡೋಣ ಇದು ಬಾಯ್ಲ್ ಆಗೋದಕ್ಕೆ. ಸೊ ಇವಾಗ ನೋಡಿ ಹಾಲು ಕುದಿ ಬರ್ತಾ ಇದೆಯಲ್ಲ, ಇವಾಗ ಏನು ಮಾಡಬೇಕು ಅಂದರೆ ಗ್ಯಾಸ್ ಆಫ್ ಮಾಡಿ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿದ್ಮೇಲೆ ಸೊ ಈ ಒಂದು ಬೌಲ್ನಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ವಿನೆಗರ್ ಮತ್ತು 6 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಇದಷ್ಟನ್ನು ನಾವು ಒಂದೇ ಸರ್ತಿ ಹಾಲಲ್ಲೇ ಹಾಕಬಾರ್ದು, ನಮಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದನ್ನು ಹಾಲು ಕೈಯಾಡ್ತಾ ಇರೋಣ. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಹಾಕ್ಕೊಂಡು ಮಿಕ್ಕಿದ್ದನ್ನು ಎತ್ತಿಟ್ಬಿಡೋಣ. ಸೊ ಈ ಮಿಲ್ಕ್ ಎಲ್ಲ ಕರ್ಡಲ್ ಆಗಿ ಯಾವಾಗ ಗಟ್ಟಿ ಹಾಲು ಮತ್ತು ನೀರು ಬೇರೆ ಆಗುತ್ತೋ ಆವಾಗ ನಾವು ಎಕ್ಸ್ಟ್ರಾ ವಿನೆಗರ್ನ ಹಾಕಬೇಕಾಗಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಹಾಲು ಮತ್ತು ನೀರು ಸಂಪೂರ್ಣವಾಗಿ ಬೇರೆ ಬೇರೆ ಆಗಿಬಿಟ್ಟಿದೆ. ಸೊ ಈ ಥರ ಗಟ್ಟಿ ಮಿಲ್ಕ್ ಸಾಲಿಡ್ಸ್ ಏನು ರೆಡಿ ಆಗಿದೆ ಇದೇ ನಮ್ಗೆ ಬೇಕು. ಇವಾಗ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಂಬೇಡ. ಸೊ ಈ ಒಡೆದೋಗಿರೋ ಹಾಲನ್ನ ಸೋಸ್ಕೊಳ್ಳೋದಕ್ಕೆ ಅಂದರೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಮೊದಲು. ಸೊ ಆ ಬೌಲ್ ಮೇಲೆ ಈ ಥರದೊಂದು ಸ್ಟ್ರೈನರ್ ಇಟ್ಬಿಡಿ. ಅದ್ರ ಮೇಲೆ ಆ ಥರದೊಂದು ವೈಟ್ ತೆಳ್ಳನೆ ಬಟ್ಟೆ ಇದ್ರ ಮೇಲೆ ಹಾಕಿಬಿಡಿ. ಸೊ ಈ ಥರ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಸೊ ಈ ಬಟ್ಟೆ ಮೇಲೆ ಈಗ ತಾನೇ ನಾವು ರೆಡಿ ಮಾಡ್ಕೊಂಡಿರೋ ಒಡೆದಿರೋ ಹಾಲೇನಿದೆಯಲ್ಲ ಅದನ್ನು ಹಾಕಿಬಿಡಿ. ಇದು ತುಂಬ ಬಿಸಿ ಇರುತ್ತೆ ಪಾತ್ರೆ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸೊ ಇದೆಲ್ಲನೂ ಸ್ಟ್ರೈನ್ ಮಾಡಿದ್ಮೇಲೆ ನಾವು ಸ್ವಲ್ಪ ತಣ್ಣನೆ ನೀರು ತೊಗೊಂಡು ಈ ಪನ್ನೀರ್ನ ಒಂದ್ಸರಿ ತೊಳ್ಕೊಂಬೇಡ. ಅದರಿಂದ ಏನಾಗುತ್ತೆ ಅಂದರೆ ವಿನೆಗರ್ನಲ್ಲಿರೋ ಹುಳಿ ಅಂಶ ಕೂಡ ಹೊರಟೋಗುತ್ತೆ ಮತ್ತು ಈ ಪನ್ನೀರ್ ಕೂಡ ಸ್ವಲ್ಪ ತಣ್ಣಗಾಗಿ ಕುಕ್ಕಿಂಗ್ ಅಲ್ಲೇ ಸ್ಟಾಪ್ ಆಗಿ ಸಾಫ್ಟ್ ಪನ್ನೀರ್ ನಮಗೆ ಸಿಗುತ್ತೆ. ಸೊ ಇವಾಗ ಇದನ್ನು ಈ ಥರ ಎತ್ಕೊಂಡು ನೀಟಾಗಿ ಇದನ್ನು ಟ್ವಿಸ್ಟ್ ಮಾಡಿ ಎಷ್ಟು ನಿಮ್ಮ ಕೈಯಿಂದ ಸಾಧ್ಯ ಅಷ್ಟು ಎಕ್ಸೆಸ್ ವಾಟರ್ ಇದರಲ್ಲಿಂದು ತೆಗೆದುಬಿಡಿ. ಈ ಥರ ಹಿಂಡ್ಬಿಟ್ಟು ಈ ಥರ ಚೆನ್ನಾಗಿ ಹಿಂಡ್ಬಿಟ್ಟು ಎಕ್ಸೆಸ್ ವಾಟರ್ನ ಎಷ್ಟು ಸಾಧ್ಯ ಅಷ್ಟು ರಿಮೂವ್ ಮಾಡಿಬಿಡಿ, ತೆಗೆದುಬಿಡಿ. ಇವಾಗ ಇದನ್ನು ಹಿಂಡಿದ ಮೇಲೆ ಕನಿಷ್ಠ 2 ತಾಸಿನವರೆಗೂ ಈ ಬಟ್ಟೆನ ಎಲ್ಲಾದರೂ ಹ್ಯಾಂಗ್ ಮಾಡಬೇಡ. ಹ್ಯಾಂಗ್ ಮಾಡೋದ್ರಿಂದ ಇದರಲ್ಲಿರೋ ನೀರು ಎಕ್ಸೆಸ್ ನೀರು ಏನಿದೆ ಅದೆಲ್ಲ ಡ್ರಿಪ್ ಆಗಿ ಹೊರಟೋಗುತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಮಾಡಬೇಕಾಗಿರೋದು ತುಂಬ ಮುಖ್ಯವಾದ ಕೆಲಸ ಏನು ಅಂದರೆ 2 ತಾಸು ಆದಮೇಲೆ ಆ ಪನ್ನೀರ್ ಉಂಡೆ ಏನಾಗಿರುತ್ತಲ್ಲ ಅದನ್ನು ತೊಗೊಂಡು ಒಂದು ಬೌಲಲ್ಲಿ ಈ ಪನ್ನೀರನ್ನು ಹಾಕಿ ಫ್ರಿಡ್ಜಲ್ಲಿ 24 ಅವರ್ಸ್ವರೆಗೂ ಅದನ್ನು ಓಪನ್ ಆಗಿ ಇಟ್ಬಿಡಿ. ನೆನಪಿರಲಿ, ಬೌಲ್ ಮೇಲೆ ಮತ್ತೆ ಏನು ಮುಚ್ಚಬೇಡಿ. ಬೌಲ್ನಲ್ಲಿ ಪನ್ನೀರ್ ಹಾಕಿದ ಮೇಲೆ ಇದನ್ನು ಫ್ರಿಡ್ಜ್ನಲ್ಲಿಟ್ಟು 24 ಅವರ್ಸ್ ಇದನ್ನು ಓಪನ್ ಬಿಟ್ಬಿಡಿ ಫ್ರಿಡ್ಜಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ ಈ ಪನ್ನೀರಲ್ಲಿರೋ ಎಕ್ಸೆಸ್ ವಾಟರ್ ಏನಿದೆ ಅದೆಲ್ಲ ಇವ್ಯಾಪೊರೇಟ್ ಆಗಿ ಆ ಪನ್ನೀರ್ ಇನ್ನೂ ಸಾಲಿಡ್ ಆಗುತ್ತೆ. ಇದನ್ನು ಯಾಕೆ ಮಾಡಬೇಕು ಅಂದರೆ ಪನ್ನೀರ್ನಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಜಾಸ್ತಿ ಉಳ್ಕೊಳ್ತು ಅಂದರೆ ಡೆಫಿನೆಟ್ಲಿ ನಿಮ್ಮ ರಸಗುಲ್ಲ ಚೆನ್ನಾಗಿ ಬರೋಲ್ಲ, ಅದು ಒಡೆದೋಗುತ್ತೆ. ಅದಕ್ಕೆ ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಸೊ ಇವಾಗ ನನ್ನ ಕೈಯಲ್ಲಿರೋದು 24 ಅವರ್ಸ್ ಫ್ರಿಡ್ಜ್ನಲ್ಲಿ ಇಟ್ಟು ತೆಗೆದಿರೋವಂಥ ಪನ್ನೀರ್. ಇದನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ. ಆಮೇಲೆ ಇದರಲ್ಲಿರೋ ಮಾಯ್ಶ್ಚರ್ ಎಲ್ಲ ಹೋಗಿಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಸೊ ನಮಗೆ ಇದೇ ಥರದ ಪನ್ನೀರೇ ಬೇಕು. ಇವಾಗ ನಾನು ಈ ಪನ್ನೀರನ್ನ ಚೆನ್ನಾಗಿ ಕ್ರಷ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಎಲ್ಲ ಪನ್ನೀರನ್ನ ನಾನು ಈ ಥರ ಪುಡಿ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇದನ್ನು ಕೆಲವೊಂದು ಸೆಕೆಂಡ್ಗಳು ಮಾತ್ರ ನಾವು ಮಿಕ್ಸಿ ರನ್ ಮಾಡ್ಕೊಂಡ್ರೆ ಆಯಿತು, ನಮಗೆ ನೈಸಾಗಿರೋ ಮೆತ್ತನೆ ಪನ್ನೀರ್ ರೆಡಿಯಾಗಿ ಹೊರಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಿಕ್ಸಿ ಹಾಕೊಂಡ್ಮೇಲೆ ಪನ್ನೀರ್ ಯಾವ ಥರ ರೆಡಿಯಾಗಿದೆ ಅಂತ. ಎಷ್ಟು ಸಾಫ್ಟಾಗಿ, ಒಂದು ಸ್ವಲ್ಪನೂ ಲಮ್ಸ್ ಇಲ್ಲ, ಏನಿಲ್ಲ, ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ. ಸೊ ಇವಾಗ ನಾವು ಮುಂದೆ ಏನು ಮಾಡಬೇಕು ಅಂದರೆ ಸೊ ಈ ಪನ್ನೀರ್ನಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋದು 1 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು 1 ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್. ಈಗ ಇದೆಲ್ಲನೂ ಚೆನ್ನಾಗಿ ಬೆರ್ತ್ ಹೋಗೋ ಥರ ಇದನ್ನು ಸ್ವಲ್ಪ ಮೆತ್ತಗೆ ನಾದ್ಕೊಂಬೇಡ. ಯಾವುದು ಲಂಪ್ಸು ಉಳಿಬಾರ್ದು, ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಬೇಡ. ಸೊ ಇದಾದಮೇಲೆ ನಾನು ಇದರಲ್ಲಿ ಹಾಕ್ತಾ ಇರೋದು ಒಂದು ಸ್ವಲ್ಪ ಆರೆಂಜ್ ಫುಡ್ ಕಲರ್. ಸೊ ಈ ಕಲರನ್ನು ಹಾಕಿದ ಮೇಲೆ ಕೂಡ ಇದನ್ನು ಚೆನ್ನಾಗಿ ನಾದ್ಕೊಂಬಿಡಿ, ಆವಾಗ ಕಲರ್ ಈವನ್ ಆಗಿ ಎಲ್ಲ ಚೆನ್ನಾಗಿ ಬೆರ್ತ್ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಆರೆಂಜ್ ಒಂದು ಪನ್ನೀರ್ ಬಾಲ್ ನಮ್ಮದು ರೆಡಿ ಆಗಿದೆ.
ಇವಾಗ ನಾವು ಮುಂದೆ ಏನು ಮಾಡಬೇಕು ಅಂದರೆ ಈ ಪನೀರ್ ಬಾಲ್ನ ಡಿವೈಡ್ ಮಾಡೋಣ ಚಿಕ್ಕ ಚಿಕ್ಕ ಬಾಲ್ಸ್ಗಳಲ್ಲಿ. ಸೊ ಇವಾಗ ಈ ಬಾಲ್ನ ಡಿವೈಡ್ ಮಾಡಿ ಒಂದಿಷ್ಟು ಪೋರ್ಷನ್ಸ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದೊಂದೇ ಪೋರ್ಷನ್ ತೊಗೊಂಡು ಚೆನ್ನಾಗಿ ಇದನ್ನು ಎರಡೂ ಕೈಗಳ ಮಧ್ಯೆ ನಾದ್ತಾ ಇದರದೊಂದು ಬಾಲ್ ರೆಡಿ ಮಾಡ್ಕೊಳ್ಳೋಣ. ಸೊ ಕೈಯಲ್ಲಿ ಇದನ್ನ ರೋಲ್ ಮಾಡಿ ಬಾಲ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ನಾವೇನು ಗಮನ ಇಡಬೇಕು ಅಂದರೆ ಈ ಥರ ತಯಾರು ಮಾಡಿರೋ ರಸಗುಲ್ಲಗಳಲ್ಲಿ ಕ್ರ್ಯಾಕ್ಸ್ ಇರಬಾರ್ದು ಮತ್ತು ಅದು ಸಾಫ್ಟ್ ಆಗಿ ಟೆಕ್ಸ್ಚರ್ ಎಲ್ಲ ಸ್ಮೂತ್ ಆಗಿ ಇರಬೇಕು. ಅವಾಗ ಏನಾಗುತ್ತೆ, ನಮ್ಮ ರಸಗುಲ್ಲ ಒಡೆದೋಗೋದಿಲ್ಲ. ಈ ಥರ ಸ್ಮೂತ್ ಆಗಿರೋ ಬಾಲ್ ರೆಡಿ ಆಗಬೇಕು. ಸೊ ಇದೇ ಥರ ನಾವು ಎಲ್ಲ ಪನೀರ್ ಪೋರ್ಷನ್ಸ್ಗಳದ್ದು ಬಾಲ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬೇಡ. ಸೊ ಈ ಥರ ನಮ್ಮ ಎಲ್ಲ ರಸಗುಲ್ಲಗಳು ಇವಾಗ ರೆಡಿಯಾಗಿದೆ. ಸೊ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ನಲ್ಲಿ ನಾನು 1.5 ಕಪ್ ಶುಗರ್ ಹಾಕೊತಾ ಇದ್ದೀನಿ. ಮೊದಲು 1 ಕಪ್ ಹಾಕ್ಬಿಡ್ತೀನಿ, ಇನ್ನೊಂದು 1/2 ಕಪ್ ಆಮೇಲೆ ಹಾಕೋಣ. ಸೊ ಈ 1 ಕಪ್ ಶುಗರ್ಗೆ ನಾನಿವಾಗ 5 ಕಪ್ಸ್ ಆಫ್ ವಾಟರ್ ಅಂದರೆ 5 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ಸೊ ಇನ್ನೊಂದು ಅರ್ಧ ಕಪ್ ಸಕ್ಕರೆ ಕೂಡ ಈಗ ಹಾಕೊಂಬೇಡ. ಈ ಸಕ್ಕರೆ ಮತ್ತು ನೀರನ್ನು ನಾನು ಮೆಜರಿಂಗ್ ಕಪ್ ಏನು ಬರುತ್ತಲ್ವ ಆ ಕಪ್ಪಿಂದ ಅಳತೆ ಮಾಡಿದ್ದೀನಿ. ಸೊ ನೀವು ಇದರ ಸೈಜ್ ನೋಡಿಕೊಂಡು ಅಪ್ರಾಕ್ಸಿಮೇಟ್ಲಿ ಇದರಷ್ಟೇ ಸಕ್ಕರೆ ಮತ್ತು ನೀರನ್ನು ಹಾಕೋಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಇದರಲ್ಲಿರೋ ಸಕ್ಕರೆ ಎಲ್ಲ ಕರಗಿಬಿಟ್ಟಿದೆ ಮತ್ತು ಸಿರಪ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ಈ ಪಾಯಿಂಟಲ್ಲಿ ನಾವು ತಯಾರು ಮಾಡ್ಕೊಂಡಿರೋ ಎಲ್ಲ ರಸಗುಲ್ಲಗಳನ್ನ 1 by 1 ಡ್ರಾಪ್ ಮಾಡೋಣ. ಟೋಟಲ್ ಮೆಜರ್ಮೆಂಟ್ 1.5 ಕಪ್ ಸಕ್ಕರೆಗೆ 5 ಕಪ್ನಷ್ಟು ನಾನಿಲ್ಲಿ ನೀರು ಹಾಕೊಂಡಿದ್ದೀನಿ. ಸೊ ಎಲ್ಲ ರಸಗುಲ್ಲಗಳನ್ನ ಸಕ್ಕರೆ ಪಾಕದಲ್ಲಿ ಹಾಕಾದ್ಮೇಲೆ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸೋಣ. ಹೈ ಫ್ಲೇಮ್ ಬೇಡ, ಇವಾಗ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನ ಕುದಿಯೋದಕ್ಕೆ ಬಿಡೋಣ. ಓ ಮೈ ಗಾಡ್, ನೋಡ್ತಾ ಇದ್ದೀರಾ ಇಲ್ಲಿ ರಸಗುಲ್ಲ ಯಾವ ಥರ ಡಬಲ್ ಸೈಜ್ ಆಗಿದೆ. ಇವಾಗಿನ್ನು 4 ಮಿನಿಟ್ಸ್ ಆಗಿರೋದು, 4 ನಿಮಿಷದಲ್ಲಿ ಇದಿಷ್ಟು ಸೈಜ್ ದೊಡ್ಡದಾಗಿದೆ. ಬಟ್ ಇದು 10 ನಿಮಿಷ ಕಂಪ್ಲೀಟ್ ಆಗೋವರೆಗೂ ನಾವು ಇದನ್ನ ಡಿಸ್ಟರ್ಬ್ ಮಾಡಬಾರ್ದು ಮತ್ತೆ ಮುಚ್ಚಳ ತೆಗೆದು ಇದನ್ನ ನೋಡಬೇಡಿ. ಸೊ ಲಿಡ್ ಓಪನ್ ಮಾಡಕ್ಕೆ ಹೋಗಬೇಡಿ. ಸೊ 10 ನಿಮಿಷ ಇದು ಆಗೋವರೆಗೂ ಇದಕ್ಕೆ ಏನು ಡಿಸ್ಟರ್ಬ್ ಮಾಡಬಾರ್ದು. ಸೊ ಇವಾಗ 10 ನಿಮಿಷ ಆಗಿದೆ. ಸೊ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಓಪನ್ ಮಾಡಿದ್ಮೇಲೆ ಈ ರಸಗುಲ್ಲಗಳನ್ನ ತುಂಬ ಡೆಲಿಕೇಟ್ ಆಗಿ ಫ್ಲಿಪ್ ಮಾಡ್ಬೋದು ಇದನ್ನ, ಬಟ್ ತುಂಬ ಡೆಲಿಕೇಟ್ ಆಗಿ ಮಾಡಬೇಕು. ಇವಾಗಲೂ ನಮ್ಮ ರಸಗುಲ್ಲ ತುಂಬ ಡೆಲಿಕೇಟ್ ಇರುತ್ತೆ. ಅದು ಮಾಡಾದ್ಮೇಲೆ ಇನ್ನೊಂದು 3 ನಿಮಿಷ ಇದನ್ನ ಮುಚ್ಚಳ ಮುಚ್ಚದಿರೆ ಹೀಗೆ ಓಪನ್ ಆಗಿಟ್ಟು ಬಾಯ್ಲ್ ಆಗೋಕ್ಕೆ ಬಿಡೋಣ. ಸೊ ಇವಾಗ 4 ನಿಮಿಷ ಕಂಪ್ಲೀಟ್ ಆಗಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಉರಿನ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಇದ್ರ ಮೇಲೆ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ 15 ನಿಮಿಷ ಹೀಗೆ ಸಣ್ಣ ಊರಿನಲ್ಲಿ ಇದನ್ನ ಕುಕ್ ಆಗೋದಕ್ಕೆ ಬಿಡೋಣ. ಸೊ 15 ನಿಮಿಷ ನೀವು ಇದನ್ನ ಕಂಪ್ಲೀಟ್ಲಿ ಮರ್ತ್ಬಿಡಿ. ಇದನ್ನ ಮತ್ತೆ ಓಪನ್ ಮಾಡೋದಾಗ್ಲಿ ಡಿಸ್ಟರ್ಬ್ ಮಾಡೋದಾಗ್ಲಿ ಏನೂ ಮಾಡಬೇಡಿ. ಸೊ 15 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಸೊ ಇವಾಗ 15 ನಿಮಿಷ ಆಗಿದೆ. ನಮ್ಮ ರಸಗುಲ್ಲ ಕಂಪ್ಲೀಟ್ಲಿ ಕುಕ್ ಆಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಒಂದು 3 ರಿಂದ 4 ತಾಸಿನವರೆಗೂ ಈ ರಸಗುಲ್ಲಗಳನ್ನ ನೀವು ಡಿಸ್ಟರ್ಬ್ ಮಾಡಬೇಡಿ. ಸೊ 4 ತಾಸು ಆದಮೇಲೆ ನಾವೇನು ಮಾಡಬೇಕು ಅಂದರೆ ಈ ರಸಗುಲ್ಲಗಳನ್ನ ನಿಧಾನಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡಿ ಓವರ್ ನೈಟ್. 24 ಅವರ್ಸ್ ಆದಮೇಲೆ ನಮ್ಮ ರಸಗುಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಒಂದು ಸರ್ವಿಂಗ್ ಬೌಲ್ ಅಥವಾ ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ಈ ರಸಗುಲ್ಲಗಳನ್ನ ಹಾಕಿ. ಸೊ ನಾನು ಈ ರಸಗುಲ್ಲಗಳ ಮೇಲೆ ಶುಗರ್ ಸಿರಪ್ ಹಾಕಲ್ಲ. ಸೊ ನಾನೇನು ಹಾಕ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ. ಸೊ ಈ ಥರ ಟೆಟ್ರಾ ಪ್ಯಾಕಲ್ಲಿರೋ ಆರೆಂಜ್ ಜ್ಯೂಸ್ನ ನಾನು ತೊಗೊಂಡಿದ್ದೀನಿ. ಸೊ ನಿಮಗೆ ಈ ಥರದ ಆರೆಂಜ್ ಜ್ಯೂಸ್ ತೊಗೊಂಡು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಶುಗರ್ ಸಿರಪ್ನಲ್ಲೇ ಸ್ವಲ್ಪ ಆರೆಂಜ್ ಎಸೆನ್ಸ್ ಬರುತ್ತಲ್ವ, ಅದು ಮತ್ತು ಸ್ವಲ್ಪ ಕಲರ್ ಹಾಕಿದರೆ ನಿಮಗೆ ಆರೆಂಜ್ ಫ್ಲೇವರ್ಡ್ ಒಂದು ಸಿರಪ್ ರೆಡಿ ಆಗುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಬೇಡ ಅಂದರೆ ನಾರ್ಮಲ್ ರೆಗ್ಯುಲರ್ ಆರೆಂಜ್ ಫ್ರೂಟ್ಸ್ ಏನಿರುತ್ತಲ್ಲ ಅದ್ರ ಜ್ಯೂಸ್ ಮಾಡ್ಕೊಂಬಿಟ್ಟು ಆ ಜ್ಯೂಸನ್ನು ಬಳಸಬಹುದು. ಸೊ ನಿಮ್ಗೆ ಯಾವ್ದು ಇಷ್ಟನೋ ನೀವು ಆ ಥರ ಮಾಡ್ಕೊಳ್ಬಹುದು. ಸೊ ನಾನಿವಾಗ ರೆಡಿಮೇಡ್ ಜ್ಯೂಸ್ನೇ ಹಾಕೋತಾ ಇದ್ದೀನಿ. ಸೊ ರಸಗುಲ್ಲಾಸ್ ಯಾವಾಗಲೂ ನೆಕ್ಸ್ಟ್ ಡೇನೇ ಬೆಟರ್ ಟೇಸ್ಟ್ ಕೊಡೋದು. ಅದು ಕೂಡ ನೀವು ಫ್ರಿಜ್ನಲ್ಲಿ ಇಟ್ಟಿರೋ ತಣ್ಣಗಿನ ರಸಗುಲ್ಲಾನ ಸರ್ವ್ ಮಾಡಿದ್ರಂತೂ ಇದ್ರ ಟೇಸ್ಟ್ ಸೂಪರ್ ಆಗಿರುತ್ತೆ. ನನಗೆ ಇದು ನೋಡ್ಲಿಕ್ಕೆ ಚಿಕ್ಕ ಚಿಕ್ಕ ಆರೆಂಜಸ್ ತರನೇ ಕಾಣ್ತಾ ಇದೆ. ಸೊ ಈ ರಸಗುಲ್ಲಗಳನ್ನ ಗಾರ್ನಿಶ್ ಮಾಡೋದಕ್ಕೆ ನಾನು ಇದ್ರ ಮೇಲೆ ಕೇಸರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಬಹುದು. ಸೊ ನೋಡಿ, ಈ ಒಂದು ರಸಗುಲ್ಲನ ನಾನು ಎಷ್ಟು ಜ್ಯೂಸಿ ಎಷ್ಟು ಸ್ಪಂಜಿ ಆಗಿದೆ ಇದು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈ ರಸಗುಲ್ಲನ ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಜ್ಯೂಸ್ ಇತ್ತು ಇದರಲ್ಲಿ ಅಂತ. ಎಕ್ಸ್ಟ್ರಾಕ್ಟ್ ಆಗಿರೋ ರಸಗುಲ್ಲ ನೋಡಿ ಇವಾಗ ಶೇಪ್ ಹೇಗಿದೆ. ಇದನ್ನ ನಾನು ಜ್ಯೂಸಲ್ಲಿ ಮತ್ತೆ ಹಾಕ್ತೀನಿ. ಅವಾಗ ನೋಡಿ ಎಷ್ಟು ಬೇಗ ಇದು ತುಂಬಿಕೊಂಡು ಸ್ಪಂಜ್ ಥರ ಮತ್ತೆ ಅಳ್ಕೊಂಡ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಇದು ಎಷ್ಟು ಚೆನ್ನಾಗಿ ಮತ್ತೆ ತನ್ನ ಶೇಪ್ ತಾನು ವಾಪಸ್ ತೊಗೊಂಡ್ಬಿಡ್ತು. ಮತ್ತೆ ಅಷ್ಟು ಜ್ಯೂಸನ್ನು ಸೋಕ್ ಮಾಡಿಕೊಂಡು ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ ನಮ್ಮ ರಸಗುಲ್ಲ. ನಾನೊಂದು ರಸಗುಲ್ಲನ ಬ್ರೇಕ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಸ್ಪಂಜಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಸೊ ನಮ್ಮ ರಸಗುಲ್ಲ ಒಳಗಡೆ ಪಾಕೆಟ್ಸ್ ನೋಡಿ ಎಷ್ಟೊಂದಿದೆ. ಈ ಥರ ಪ್ರೆಸ್ ಮಾಡಿದ್ರೆ ಮತ್ತೆ ಸ್ಪಂಜ್ ಥರ ಬೌನ್ಸ್ ಆಗ್ತಾ ಇದೆ. ಅದು ಜಸ್ಟ್ ಲೈಕ್ ಸ್ಪಂಜ್. ನೀವು ಈ ಥರ ರಸಗುಲ್ಲಗಳನ್ನ ಮಾಡ್ಕೊಂಡು ತಿಂದಮೇಲೆ ನಾರ್ಮಲ್ ರಸಗುಲ್ಲಗಳನ್ನ ಮರ್ತೇ ಬಿಡ್ತೀರಾ. ಇದು ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆರೆಂಜ್ ಲವರ್ಸ್ಗಂತೂ ಇದು ಒಂದು ಹಬ್ಬ ಇದ್ದಾಗಿರುತ್ತೆ. ಇದು ತುಂಬ ಬ್ರ್ಯಾಂಡ್ ನ್ಯೂ ರೆಸಿಪಿ. ಖಂಡಿತ ಇದೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಟೇಸ್ಟಿ ಫುಡ್ ತಿನ್ನಿ,
ಆರೋಗ್ಯವಾಗಿರಿ ಮತ್ತು ಲೈಫ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು.